ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನವಣೆಯಿಂದ ಬಿಸಿಬೇಳೆಭಾತ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು 6 ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ನೋಡಿ. ನವಣೆ ಇದು ನೆನೆಸಿರೋ ನವಣೆ 100 ಗ್ರಾಮ್ ಇದೆ. ನೋಡಿ 50 ಗ್ರಾಮ್ ತೊಗರಿಬೇಳೆ, 1 ಕ್ಯಾಪ್ಸಿಕಮು, ಟೊಮೆಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪಿದೆ. ಹೆಸರುಬೇಳೆ ಫ್ರೆಂಡ್ಸ್, ಇದು ತೊಳೆದು ಇಟ್ಕೊಂಡಿದ್ದೀನಿ. ಬಟಾಣಿ, ಬೀನ್ಸು, ಕ್ಯಾರೆಟು, ನೌಕೋಲಿದೆ. 4 ಥರ ತರಕಾರಿ ಬೇಕಿಲ್ಲಿ, ನೀವು ನೋಡ್ತಾ ಇರ್ಬೋದು ನೋಡಿ. ಖಾರಕ್ಕೆ ಮೆಣಸಿನ್ಕಾಯಿ, ಗುಂಟೂರು ಇದೆ ಒಂದು 6ರಿಂದ 7 ಒಣಮೆಣ್ಸಿನ್ಕಾಯಿ ಅಂದರೆ ಬೆಳಗ್ಗೆ ಮೆಣಸಿನ್ಕಾಯಿ, ಜೀರಿಗೆ, ಮೆಂತ್ಯ, ಇಂಗು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ಇದೆ ಫ್ರೆಂಡ್ಸ್. ಸ್ಪೈಸಸ್ ಇಲ್ಲೆಲ್ಲ ಇದೆ. ಬಿಸಿಬೇಳೆಭಾತ್ ಮಸಾಲ ಇದೇನೆ, ಡೈರೆಕ್ಟ್ ಹಾಕೊಂಬಿಡ್ಬೋದು. ಇದೇ ಥರ ಚೆನ್ನಾಗಿರುತ್ತೆ. ನಾನು ಹೇಳ್ತೀನಿ ಏನೇನು ಅಂತ. ಬನ್ನಿ. ಈಗ ಕುಕ್ಕರ್ ಬಿಸಿ ಆಗಿದೆ ಆಲ್ರೆಡಿ. ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕೋದು ಬೇಡ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಈ ನವಣೆ ಪೊಂಗಲು. ಯಾರು ಡಯಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ, ಸಣ್ಣ ಆಗಬೇಕು ಅಂದ್ಕೊಂಡಿರ್ತೀರೋ, ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಸಿರಿಧಾನ್ಯದ ತುಂಬ ಚೆನ್ನಾಗಿರುತ್ತೆ. 6 ಥರ ಸಿರಿಧಾನ್ಯ ಬರುತ್ತೆ. 6 ಥರ ಸಿರಿಧಾನ್ಯದಲ್ಲೂ ಒಂದೊಂದು ಥರ ವೆರೈಟಿ ಮಾಡ್ಕೋಬೋದು ಫ್ರೆಂಡ್ಸ್. ಆದರೆ ಯಾವುದೇ ಮಾಡಬೇಕಂದ್ರೂ ನೆನೆಸಿ ಮಾಡಬೇಕು. ನಾವು ಅದನ್ನು ನೆನೆಸದೆ ಹಾಗೆ ಮಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ನೋಡಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ ಕೆಂಪಗಾಗಲಿ. ಇದು ಒಂದು 3 ನಿಮಿಷ ಹಿಂಗೆ ಹಾಕ್ಕೊಳ್ಳೋಣ ಜೊತೆಲಿ. ಚೆನ್ನಾಗಿ 3 ನಿಮಿಷ ಕೆಂಪಾಗಲಿ ಈರುಳ್ಳಿ. ನೆನೆಸಿ ಮಾಡೋದ್ರಿಂದ ಸಿರಿಧಾನ್ಯ ತುಂಬ ನೋಡಿ. ಸಣ್ಣ ಗಾತ್ರದ ಹುಣಸೆಹಣ್ಣು, ಮೆಂತ್ಯ, ಜೀರಿಗೆ, ಗುಂಟೂರು 6 ಇದೆ ಖಾರಕ್ಕೆ, ಬೆಳಗ್ಗೆ ಮೆಣಸಿನ್ಕಾಯಿ ಒಂದು 7 ಇದೆ, ಕರಿಬೇವಿನ ಸೊಪ್ಪು. ಇದು ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಗಸಗಸೆ ಹಾಕ್ಕೊಂಡ್ರೆ ಇದೇ ಬಿಸಿಬೇಳೆಭಾತ್ ಮಸಾಲ ಆಗುತ್ತೆ. ನಾವು ಡೈರೆಕ್ಟ್ ಹಾಕ್ಕೋಬೋದು ನೋಡಿ. ಕ್ಯಾಪ್ಸಿಕಮು, ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಈಗ ಇದು ಒಂದು 3 ನಿಮಿಷ ಕೆಂಪಾಗಲಿ. ಎಷ್ಟು ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಬಿಸಿಬೇಳೆಭಾತ್ ಮಾತ್ರ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ಸಿರಿಧಾನ್ಯದಲ್ಲಿ 6 ಥರ ಸಿರಿಧಾನ್ಯ ಬರುತ್ತೆ. 6 ಥರದಲ್ಲೂ ಟಿಫನ್ ಮಾಡ್ಕೊಂಡು ತಿನ್ಬೋದು ನೋಡಿ. ರುಬ್ಕೊತಾ ಇದ್ದೀನಿ. ಮಸಾಲ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ನೋಡಿ. ಡೈರೆಕ್ಟ್ ಬಿಸಿಬೇಳೆಭಾತ್ ಪೌಡ್ರ್ ಈ ಥರ ರುಬ್ಬಿ ಮಾಡೋದ್ರಿಂದ ರುಚಿಕರನೂ ಚೆನ್ನಾಗಿ ಬರುತ್ತೆ. ಹೆಲ್ತ್ಗೂ ಒಳ್ಳೆಯದು. ಈ ಅಂಗಡಿ ಸಿಗೋ ಬಿಸಿಬೇಳೆ ಪೌಡ್ರೆಲ್ಲ ಎಷ್ಟು ದಿನ ಆಗಿರುತ್ತೋ ಏನೋ ಫ್ರೆಂಡ್ಸ್, ನಾನು ತೊಗೊಳ್ಳಲ್ಲ. ಈ ಥರ ಡೈರೆಕ್ಟೇ ನಾನು ರುಬ್ಕೋತೀನಿ. ಬೀನ್ಸ್ ಹಾಕ್ಕೊಂಡೆ, ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನೌಕೋಲು, ಹಸಿ ಬಟಾಣಿ ಫ್ರೆಂಡ್ಸ್. ಇದು ಇದರಲ್ಲಿ ನಾನು ಅಕ್ಕಿ ಎಲ್ಲ ಏನೂ ಸೇರಿಸ್ತಾ ಇಲ್ಲ, ಬರೀ ಸಿರಿಧಾನ್ಯ ಬೇಳೆಗಳು ಅಷ್ಟೇ ಫ್ರೆಂಡ್ಸ್. ಈ ಡಯಟ್ ಮಾಡೋರ್ಗಂತೂ ಇದು ಒಳ್ಳೆ ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ತೊಗರಿಬೇಳೆ ನೆನೆಸಿಟ್ಟಿದ್ದೆ ನಾನು. ಹೆಸರುಬೇಳೆ ಹುಯ್ಬೇಕು ಫ್ರೆಂಡ್ಸ್. ಹೆಸರುಬೇಳೆ ಹುರ್ಕೋಬೇಕು. ಹುರಿದಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ. ನವಣೆ ಇದೊಂದು 100 ಗ್ರಾಮ್ ಇದೆ. ಈ ನವಣೆ ನೀರು ಚೆಲ್ಲಕ್ಕೆ ಹೋಗ್ಬೇಡಿ. ನಾವು ಸ್ಟಾರ್ಟಿಂಗೇ ತೊಳೆದಿರ್ತೀವಲ್ಲ, 6 ಗಂಟೆ ನೆಂದಿದೆ ಇದು. ನೀರು ಸಮೇತನೇ ಹಾಕ್ಕೊಳ್ಳೋಣ ನೋಡಿ. ಮಸಾಲೆ ನಾನು ಏನು ರುಬ್ಬಿದ್ದೀನೋ ಅದನ್ನು ಹಾಕ್ಕೊಂಡು, ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಧನಿಯಾ ಕಾಳು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ರುಚಿಗೆ ತಕ್ಕಷ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಧನಿಯಾ ಕಾಳು ಹಾಕ್ಕೋಬೋದು ಬೇಕಾದ್ರೆ, ಹುರಿದು ಧನಿಯಾ ಕಾಳು ರುಬ್ಬ ಹಾಕ್ಬೋದು. ಇದಕ್ಕೆ ಬಿಸಿಬೇಳೆಭಾತು ಮಸಾಲ ಇಷ್ಟೇ ಫ್ರೆಂಡ್ಸ್. ನಾವು ಬೇರೆ ಥರ ಬೇಳೆ ಅಕ್ಕಿ ಬಿಸಿಬೇಳೆಭಾತ್ ಮಾಡಿದ್ರು ಮಸಾಲ ಇಷ್ಟೇ. ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು, ಧನಿಯಾ ಹಾಕಬೇಕು, ಧನಿಯಾ ಪೌಡ್ರ್ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಳೆ ಮಕ್ಕಳು ಕೂಡ ತಿನ್ನಿಸ್ಬೋದು ಫ್ರೆಂಡ್ಸ್. ಅಷ್ಟು ರುಚಿಕರವಾಗಿತ್ತು. ನೀವೊಮ್ಮೆ ಟ್ರೈ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.